ಈದ್ ಮಿಲಾದ್ ಹಬ್ಬದ ದಿನದಂದೇ ಬೈಕ್ನಲ್ಲಿ 3 ಯುವಕರು ಟ್ರಿಪಲ್ ರೈಡಿಂಗ್, 3 ಜನ ಪ್ರಯಾಣ ಮತ್ತು ಸಂಚಾರ ನಿಯಮ ಉಲ್ಲಂಘನೆ ಮಾಡುವುದರ ವಿರುದ್ಧ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಹಬ್ಬದ ಆಚರಣೆಯ ನೆಪದಲ್ಲಿ ಯುವಕರು ಸಂಚಾರಿ ನಿಯಮಗಳನ್ನು ಗಾಳಿಗೆ ತೂರಿ ಸಾರ್ವಜನಿಕ ರಸ್ತೆಗಳಲ್ಲಿ ಬೇಜವಾಬ್ದಾರಿತನದಿಂದ ವರ್ತಿಸಿರುವುದಕ್ಕೆ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ. ಹಬ್ಬಕ್ಕೂ ಮುನ್ನವೇ ಪೊಲೀಸರು ಮುಸ್ಲಿಂ ಧಾರ್ಮಿಕ ಮುಖಂಡರೊಂದಿಗೆ ಶಾಂತಿ ಸಭೆ ನಡೆಸಿ ಸರ್ಕಾರದ ಮಾರ್ಗಸೂಚಿಗಳ ಅನ್ವಯ ಯಾವುದೇ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಆಸ್ಪದ ನೀಡದಂತೆ ಕಟ್ಟುನಿಟ್ಟಿನ ಸೂಚನೆಗಳನ್ನು ನೀಡಿದ್ದರು. ಸೂಚನೆಗಳನ್ನು ಗಾಳಿಗೆ ತೂರಿ ಹಬ್ಬದ ದಿನದಂದು ಶಾಂತಿ ಸುವ್ಯವಸ್ಥೆ ಕಾಪಾಡಲು ಸಾರ್ವಜನಿಕ ವಲಯದಲ್ಲಿ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿ ಈ ರೀತಿಯ ಬೇಜವಾಬ್ದಾರಿ ವರ್ತನೆಗಳ ವಿರುದ್ಧ ವ್ಯಾಪಕ ಆಕ್ಷೇಪ ವ್ಯಕ್ತವಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆಯನ್ನು ಪರಿಗಣಿಸಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಇಲಾಖೆಯು ಇಂಥವರ ವಿರುದ್ಧ ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕು. ನಿಯಮ ಉಲ್ಲಂಘಿಸುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಲು ಪೊಲೀಸರು ಡ್ರೋನ್ ಮತ್ತು ಸಿಸಿಟಿವಿ ಮೂಲಕ ತೀವ್ರ ನಿಗಾ ವಹಿಸಿದ್ದಾರೆ. ಉಲ್ಲಂಘನೆ ಕಂಡು ಬಂದಲ್ಲಿ ಅಂತಹ ವಾಹನಗಳನ್ನು ಜಪ್ತಿ ಮಾಡಲಾಗುವುದು ಎಂದು ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ. ನಿಯಮ ಉಲ್ಲಂಘನೆ: ಹಬ್ಬದ ಮೆರವಣಿಗೆ ಆಚರಣೆ ವೇಳೆ 3 ಯುವಕರು ಒಂದೇ ಬೈಕ್ನಲ್ಲಿ ಹಸಿರು ಬಾವುಟ ಹಿಡಿದು ಟ್ರಿಪಲ್ ರೈಡಿಂಗ್. ತುಮಕೂರು ನಗರದ ಬನಶಂಕರಿ ರೈಲ್ವೆ ಅಂಡರ್ ಪಾಸ್ ಬಳಿ ಮುಸಲ್ಮಾನ್ ಬಾವುಟ ಹಿಡಿದು ರಸ್ತೆಯುದ್ದಕ್ಕೂ ಸಾರ್ವಜನಿಕರಿಗೆ ತೊಂದರೆ ನೀಡಿದ್ದಾರೆ. ನಿಯಮ ಉಲ್ಲಂಘನೆ ಮಾಡುವುದರ ವಿರುದ್ಧ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಇನ್ನು ಪೊಲೀಸ್ ಇಲಾಖೆ ಈ 3 ಯುವಕರಿಗೆ ಕಾನೂನು ಪಾಠ ಕಲಿಸಬೇಕಾಗಿದೆ. ವಿಡಿಯೋ ಮಾಡ್ತಾ ಇದ್ದೀನಿ. ಟ್ರಿಪಲ್ ರೈಡಿಂಗ್ ಅಡಿ ಹತ್ರ ಕಡೆ ಟ್ರಿಪಲ್ ರೈಡಿಂಗ್. ಅವ್ರಿಗೇನು ಕೇಳಾರ ಯಾರು ಇಲ್ಲ. ಅವ್ರಿಗೆ ಟ್ರಿಪಲ್ ರೈಡಿಂಗ್ ಗಾಡಿ ನಂಬರ್ ಕಾಣಲಿ. ಇದ್ದಿರ್ತಾರೆ ರೆಡಿ. ಇವ್ರಿಗೆ ಯಾವ ಕಾನೂನಿನ ಭಯ ಭಕ್ತಿ ಏನೂ ಇಲ್ಲ ಇವರಿಗೆ. ಇಲ್ಲೊಂದೀಗ ಹೋದ ಸಲ ಇಲ್ಲೇನೆ ಪಾಕಿಸ್ತಾನ್ ಜಿಂದಾಬಾದ್ ಒಂದಿದ್ದು ಇದೇ ಸರ್ಕಲಲ್ಲಿ